ಮನುಷ್ಯರನ್ನ ತಿನ್ನೋರು ಅವರೆಲ್ಲ ಕಾಡಲ್ಲಿ ಇರಬೇಕಾಗಿದ್ದವರು, ಏನೋ ಪ್ರಾಣಿಗಳನ್ನ ತಿನ್ಕೊಂಡಿರ್ಬೇಕಾದವರು. ಇವತ್ತು ಅವ್ರು ಬಂದು ಸಂವಿಧಾನನ ನಾವು 501 ಪುಟ ಬರೆದಿದ್ದೀವಿ ಅಂತಂದರೆ ಅದನ್ನು ಒಪ್ಪುವಂಥವ್ರು ಎಂಥವ್ರು ಇರಬೇಕು ಅಂತ ನಮ್ಮ ಪ್ರಶ್ನೆ ಆಗಿದೆ. ಇಂಡಿಯಾ ಅಂತ ಹೇಳಿ ನಮ್ಮನ್ನೆಲ್ಲ ಮುಟ್ಟಾಳಗಳಾಗಿ ಮಾಡ್ತಾ ಇದ್ದಾರೆ. 30 ವರ್ಷಗಳಿಂದ ಸ್ನಾನ ಮಾಡದೆ ನರರ ಮಾಂಸವನ್ನು ತಿನ್ನುತ್ತಾ ಕಾಡುಗಳಲ್ಲಿ ವಾಸ ಮಾಡುವಂತಹ ಸಾಧುಗಳು ಇವತ್ತಿನ ದಿನ ಅಮೃತಸರ ನಾಗ ಸಾಧುಗಳು ಇವತ್ತೇನು ಕುಂಭಮೇಳದಲ್ಲಿ ಅದ್ಧೂರಿಯಾಗಿ ಗಂಗಾ ನದಿ ಸ್ನಾನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಗಂಗಾ ನದಿ ಸ್ನಾನ ಮನುಷ್ಯನಿಗಿನ್ನ ಕೊಳಕಾದಷ್ಟ ನೀರದು. ಫೆಬ್ರವರಿ 3ನೇ ತಾರೀಕು ಮನುವಾದಿಗಳು ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನು ಬದಲಾವಣೆ ಮಾಡಿ ಶಾಸನ ಸಭೆಯಲ್ಲಿ ಮಂಡಿಸಬೇಕು ಅಂತ ಹೇಳಿ ಅವರ ಆಲೋಚನೆ ಇದೆ. ಆದರೆ ಇದು ತಿರುಕನ ಕನಸಾಗ್ತಾ ಇದೆ. ಯಾತಕ್ಕಪ್ಪ ಅಂದರೆ 87% ಇರ್ತಕ್ಕಂಥ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ನಾವೆಲ್ಲ ಇರುವಾಗ 3% ಇರ್ತಕ್ಕಂಥ ಮನುವಾದಿಗಳು ಅವರ ಅನುಕೂಲಕ್ಕೆ ತಕ್ಕಂತೆ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನು ಬದಲಾವಣೆ ಮಾಡಿ ಅವರ ಆಸೆಗಳನ್ನು ಈಡೇರಿಸಿಕೊಳ್ಳುವಂಥದ್ದು ಮೂರ್ಖತನ. ಇದರಲ್ಲಿ ಸಾಮಾಜಿಕ ತಿಳುವಳಿಕೆ ಇರ್ತಕ್ಕಂಥ ಸ್ವಾಮೀಜಿಗಳು, ವಿದ್ಯಾವಂತರಾದಂಥ ತಿಳುವಳಿಕೆ ಇರ್ತಕ್ಕಂಥ ಸ್ವಾಮೀಜಿಗಳು ಯಾರೂ ಸಹ ಇದಕ್ಕೆ ಪ್ರೋತ್ಸಾಹ ನೀಡ್ತಾ ಇಲ್ಲ. ಪವಿತ್ರವಾದಂಥ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ, ಹಿಂದುತ್ವದ 500 ಪುಟಗಳ ಸಂವಿಧಾನವನ್ನು ನಾವು ಶಾಸನಸಭೆಯಲ್ಲಿ ಮಂಡಿಸ್ತಿ ಅದನ್ನು ಜಾರಿಗೆ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೇನಾದರೂ ಇವರು ಮನುವಾದಿಗಳು ಮಾಡಿದ್ದೇ ಆದರೆ 2ನೇ ಕೋರೆಗಾಂವ್ ಯುದ್ಧ ಪ್ರಾರಂಭವಾದಂತಹ ಸಂದರ್ಭ ಮತ್ತೆ ಮರುಕಳಿಸ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಮನುವಾದಿಗಳು ಎಚ್ಚೆತ್ತುಕೊಂಡು ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಬಾರ್ದು. ಅಲ್ಲ, ಸ್ವಾಮೀಜಿಗಳು ಅವ್ರಿಗೆ ನಾನು ಹೇಳಿದ್ನಲ್ಲ, ಅವರು ಆ ಕಡೆ ಅಲ್ಲಿ ಇರೋವಂಥವ್ರು ನಾವು ಮಾಧ್ಯಮದಲ್ಲಿ ನೋಡಿರೋದು ಹೇಳ್ತಾ ಇದ್ದೀನಿ. ಮನುಷ್ಯರನ್ನ ತಿನ್ನೋರು ಅವರೆಲ್ಲ ಕಾಡಲ್ಲಿ ಇರಬೇಕಾಗಿದ್ದವರು, ಏನೋ ಪ್ರಾಣಿಗಳನ್ನ ತಿನ್ಕೊಂಡಿರ್ಬೇಕಾದವರು. ಇವತ್ತು ಅವ್ರು ಬಂದು ಸಂವಿಧಾನನ ನಾವು 501 ಪುಟ ಬರೆದಿದ್ದೀವಿ ಅಂತಂದರೆ ಅದನ್ನು ಒಪ್ಪುವಂಥವ್ರು ಎಂಥವ್ರು ಇರಬೇಕು ಅಂತ ನಮ್ಮ ಪ್ರಶ್ನೆ ಆಗಿದೆ. ಅದನ್ನೆಲ್ಲ ಸ್ವೀಕಾರ ಮಾಡಬಾರ್ದು. ಇವಾಗ ಏನು ಸಂವಿಧಾನ ಇದೆಯೋ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆ ಕೊಟ್ಟಿರೋದು, ಅದನ್ನೇ ಎಲ್ಲರೂ ಒಂದು ಶಾಂತಿಯ ತೋಟದ ಥರ ಮುಂದೆ ನಾವು ಜೀವಿಸ್ಬೇಕು, ಎಲ್ಲರೂ ಸಮಾನತೆಯಿಂದ ಬಾಳಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಕನ್ನಳ್ಳಿ ನೋಡಿ, ಬರೀ ಸುಳ್ಳು ಹೇಳಿ ಬರುವಂಥ ಒಂದೇ ಒಂದು ಪಕ್ಷ ಇದೆ ಅಂದರೆ ಅದು BJP ಪಕ್ಷ. ಬರೀ ಜನರನ್ನ ಬರೀ ಸುಳ್ಳೇಳೆ ಮಾಡಿರುವಂಥ ಪಕ್ಷ ಇದೆ ಅಂದರೆ ಅದು BJP ಪಕ್ಷ. ಯಾಕಂದರೆ ನೋಡಿ, 60 ರೂಪಾಯಿ ಇದ್ದಿದ್ದು 70 ರೂಪಾಯಿ ಇದ್ದಿದ್ದು ಪೆಟ್ರೋಲ್ನ 40 ರೂಪಾಯಿ ಮಾಡ್ತೀನಿ ಅಂದರು. ಆಮೇಲೆ ನೋಡಿದ್ರೆ ನಾವು ಹಂಗೆ ಹೇಳಿಲ್ಲ ಅಂತ 120 ರೂಪಾಯಿವರೆಗೂ ತಂದರು. ಬೇಳೆ, ಉಪ್ಪು, ಮೆಣಸು ಎಲ್ಲ ಯಾವ ಗಂಗನಕ್ಕೆ ಹತ್ತಿದೆ. ಬರೀ ಸುಳ್ಳೇಳೆ ಇವರು ಜನನ ಯಾಮಾರಿಸೋಂಥವ್ರಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾವ ಸಾಧುಗಳು ಇದ್ದಾರೋ ಆ ಸಾಧುಗಳಿಗೆ ಏನು ಓದು ಬರ ಇದೆಯಾ ಇಲ್ವಾ ಅಂತ ನಮಗೇನು ಅರ್ಥ ಆಗಿರಲಿಲ್ಲ. ಏನೋ ತಿಂದು ಕಾಡಲ್ಲಿ ನದಿಗಳಲ್ಲಿ ಬಾಳ್ತಾ ಇದ್ದ ಸಾಧುಗಳಿಗೆ ಇಡೀ ಪ್ರಪಂಚ ಬಗ್ಗೆ ಏನು ಗೊತ್ತಾಗಿರ್ತದೆ. ಆದ್ದರಿಂದ ನಾವುಗಳು ಇದನ್ನು ಖಂಡಿಸ್ತೀವಿ. ಈಗ ಎಲ್ಲರೂ ಹೇಳಿದ್ದಾವೆ, ಇನ್ನೂ ಒಂದು ಭೀಮೆ ಕೋರೆಗಾಂವ್ ಬರ್ತದೆ ನೀವು ಈ ಥರ ಮಾಡ್ಕೊಂಡು ಹೋದರೆ. ಆ ರೀತಿಯಲ್ಲಿ ಹೋರಾಟ ಮಾಡಿದವರೆಲ್ಲರೂ ನೀವು ಸುಟ್ಟಾಗ್ತೀರಿ, ಎನ್ಕೌಂಟ್ರ್ ಮಾಡ್ತಾಯಿದ್ದೀರಿ. ಅದನ್ನು ಕೂಡ ನಾವು ಸಹಿಸೋದಿಲ್ಲ. ಯಾವಾಗಲೂ ಕೂಡ ನಮ್ಮ ಹೋರಾಟಗಳು ಮುಂಚೂಣಿಯಾಗಿರ್ತದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.